ಕರ್ನಾಟಕದ ರಾಜಕೀಯದಲ್ಲಿ ಭಾಷೆ, ಪ್ರಾದೇಶಿಕ ಅಸ್ಮಿತೆ ಮತ್ತು ರಾಷ್ಟ್ರೀಯ ಏಕೀಕರಣದ ನಡುವಿನ ಸಂಘರ್ಷವು ಅತ್ಯಂತ ಸಂಕೀರ್ಣವಾದ ತಿರುವುಗಳನ್ನು ಪಡೆದುಕೊಂಡಿದೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆಯವರು ಇತ್ತೀಚೆಗೆ ನೀಡಿದ ಹೇಳಿಕೆಯು ಈ ಸಂಕೀರ್ಣತೆಯನ್ನ ಹೊಸ ಆಯಾಮಕ್ಕೆ ಕೊಂಡೊಯ್ದಿದೆ. ದೆಹಲಿಯಲ್ಲಿ ನನ್ನ ಭಾಷೆ ಕೇಳಿ ನಗುತ್ತಿದ್ರು, ಆದರೆ ಭಾಷೆ ಕಲಿಯುವುದು ಜ್ಞಾನದ ಸಂಕೇತವೇ ಹೊರತು ಹೇರಿಕೆಯಲ್ಲ ಎಂಬ ಇವರ ಮಾತುಗಳು ಕೇವಲ ವೈಯಕ್ತಿಕ ಅನುಭವದ ಅಭಿವ್ಯಕ್ತಿಯಲ್ಲ, ಬದಲಾಗಿ ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿ ಪ್ರಾದೇಶಿಕ ನಾಯಕರು ರಾಷ್ಟ್ರೀಯ ಮಟ್ಟದಲ್ಲಿ ಎದುರಿಸುವಂತಹ ಸಾಂಸ್ಕೃತಿಕ ಮತ್ತು ಭಾಷಾ ಸವಾಲುಗಳ ಪ್ರತಿಬಿಂಬವಾಗಿದೆ. ಸ್ನೇಹಿತರೆ, ಭಾರತದಂತಹ ಬಹುಭಾಷಾ ರಾಷ್ಟ್ರದಲ್ಲಿ, ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಭಾರತದ ನಾಯಕರಿಗೆ ದೆಹಲಿಯ ರಾಜಕೀಯದಲ್ಲಿ ಗುರುತಿಸಿಕೊಳ್ಳುವುದು ಅಷ್ಟು ಸುಲಭದ ಮಾತಲ್ಲ. ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳ ಪ್ರಾಬಲ್ಯವಿರುವ ರಾಷ್ಟ್ರದ ರಾಜಧಾನಿಯಲ್ಲಿ ಕನ್ನಡದಂತಹ ಪ್ರಾದೇಶಿಕ ಭಾಷೆಗಳ ಹಿನ್ನೆಲೆಯಿಂದ ಬಂದವರು ಅನೇಕ ಬಾರಿ ಸಾಂಸ್ಕೃತಿಕ ಕೀಳರಿಮೆ ಮತ್ತು ಉಪೇಕ್ಷೆಗೆ ಒಳಗಾಗುತ್ತಾರೆ. ಶೋಭಾ ಕರಂದ್ಲಾಜೆಯವರು ದೆಹಲಿಯಲ್ಲಿ ತಮ್ಮ ಭಾಷೆಯನ್ನ ಕಂಡು ಕೆಲವರು ನಕ್ಕಿದ್ದನ್ನ ಪ್ರಸ್ತಾಪಿಸಿದಾಗ ಅದು ಭಾರತದ ರಾಜಕೀಯ ಕೇಂದ್ರಗಳಲ್ಲಿ ಇರುವಂತಹ ಭಾಷಾ ಅಸಮಾನತೆಯನ್ನ ಎತ್ತಿ ತೋರಿಸುತ್ತೆ. ಆದರೆ ಶೋಭಾ ಕರಂದ್ಲಾಜೆಯವರು ಈ ಉಪೇಕ್ಷೆಯನ್ನು ಪ್ರತಿರೋಧವಾಗಿ ಬಳಸದೆ ಭಾಷೆ ಕಲಿಯುವುದನ್ನು ಜ್ಞಾನದ ಸಂಕೇತ ಎಂದು ವ್ಯಾಖ್ಯಾನಿಸುವ ಮೂಲಕ ಒಂದು ವಿಶಿಷ್ಟವಾದ ಸಾಂಸ್ಕೃತಿಕ ಕಲಿಕೆಯನ್ನ ಪ್ರದರ್ಶಿಸಿದ್ದಾರೆ. ಈ ದೃಷ್ಟಿಕೋನವು ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಭಾಷಾ ನೀತಿಗೆ ನೇರವಾದ ಸವಾಲನ್ನ ಒಡ್ಡುತ್ತದೆ. ರಾಜ್ಯ ಸರ್ಕಾರವು ಕನ್ನಡ ಭಾಷೆಯ ಅಸ್ಮಿತೆಯನ್ನ ರಕ್ಷಿಸಲು ಕನ್ನಡ ಧ್ವಜಕ್ಕೆ ಮಾನ್ಯತೆಯನ್ನ ಪಡೆಯುವುದು, ನಾಮಫಲಕಗಳಲ್ಲಿ ಕನ್ನಡ ಕಡ್ಡಾಯಗೊಳಿಸುವುದು ಮುಂತಾದ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಇವುಗಳನ್ನು ಬಿಜೆಪಿ ನಾಯಕರು ಅನೇಕ ಬಾರಿ ಭಾಷಾ ರಾಜಕೀಯ ಅಥವಾ ವೈಫಲ್ಯಗಳನ್ನು ಮುಚ್ಚಿ ಹಾಕುವ ತಂತ್ರ ಎಂದು ಟೀಕಿಸಿದರೆ, ಕರಂದ್ಲಾಜೆಯವರ ಪ್ರಕಾರ ಭಾಷೆಯ ಮೇಲೆ ಹಿಡಿತವನ್ನ ಸಾಧಿಸುವುದು ಎಂದರೆ ಇನ್ನೊಂದು ಭಾಷೆಯನ್ನು ಒಪ್ಪಿಕೊಳ್ಳುವುದು ಎಂದಲ್ಲ, ಬದಲಾಗಿ ಜಗತ್ತಿನೊಂದಿಗೆ ಸಂವಹನ ನಡೆಸುವ ಶಕ್ತಿಯನ್ನ ವೃದ್ಧಿಸಿಕೊಳ್ಳುವುದು. ರಾಜಕೀಯ ನಾಯಕತ್ವವನ್ನ ಅಳೆಯುವಲ್ಲಿ ಭಾಷಾ ಪ್ರಾವೀಣ್ಯತೆಯು ಒಂದು ಪ್ರಮುಖ ಮಾನದಂಡವಾಗಿ ಬೆಳೀತಾ ಇದೆ. ಉಡುಪಿ, ಚಿಕ್ಕಮಗಳೂರು ಮತ್ತು ಬೆಂಗಳೂರು ಉತ್ತರ ಕ್ಷೇತ್ರಗಳ ರಾಜಕೀಯ ವಿದ್ಯಮಾನಗಳನ್ನು ಗಮನಿಸಿದಾಗ ಅಭ್ಯರ್ಥಿಗಳ ಹಿಂದಿ ಅಥವಾ ಇಂಗ್ಲಿಷ್ ಜ್ಞಾನವು ಚುನಾವಣಾ ಚರ್ಚೆಯ ವಸ್ತುವಾಗಿದೆ. ಎಕ್ಸಾಂಪಲ್ಗೆ ಕೋಟಾ ಶ್ರೀನಿವಾಸ್ ಪೂಜಾರಿಯವರಿಗೆ ಹಿಂದಿ ಬರುವುದಿಲ್ಲ ಎಂದು ಕಾಂಗ್ರೆಸ್ ನಾಯಕರು ಟೀಕಿಸಿದಾಗ ಶೋಭಾ ಕರಂದ್ಲಾಜೆಯವರು ಕೇವಲ ಒಂದು ವಿಷಯದಲ್ಲಿ ಹಿಂದಿ ಕಲಿತಿದ್ದನ್ನು ಮಾದರಿಯಾಗಿ ಉಲ್ಲೇಖಿಸಲಾಗಿದೆ. ಇದು ಭಾಷಾ ಕೌಶಲ್ಯವು ಕೇವಲ ವ್ಯಕ್ತಿತ್ವದ ಭಾಗವಲ್ಲ, ಬದಲಾಗಿ ರಾಜ್ಯದ ಹಿತಾಸಕ್ತಿಗಳನ್ನು ದೆಹಲಿಯಲ್ಲಿ ಸಮರ್ಥವಾಗಿ ಮಂಡಿಸಲು ಬೇಕಾದ ಅನಿವಾರ್ಯ ಸಾಧನೆ ಎಂಬ ಸಂದೇಶವನ್ನ ನೀಡುತ್ತದೆ. ಇನ್ನು ಸ್ನೇಹಿತರೆ, ಶೋಭಾ ಕರಂದ್ಲಾಜೆಯವರು ಕೇವಲ ಭಾಷಾ ವಿಚಾರಕ್ಕೆ ಸೀಮಿತವಾಗದೆ ರಾಜ್ಯ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಗಂಭೀರ ಆರೋಪಗಳನ್ನು ಹೊರಿಸುತ್ತಾ ಬಂದಿದ್ದಾರೆ. ಮುಖ್ಯವಾಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂದ್ರೆ ಮೂಡ ಮತ್ತು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಹಗರಣಗಳು ಈ ಸಮರದ ಕೇಂದ್ರ ಬಿಂದುಗಳಾಗಿವೆ. ಈ ಹಗರಣಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇರ ಕೈವಾಡವಿದೆ ಎಂದು ಆರೋಪಿಸಿರುವ ಇವರು ಸಿದ್ದರಾಮಯ್ಯನವರ ರಾಜೀನಾಮೆಗೆ ನಿರಂತರವಾಗಿ ಆಗ್ರಹಿಸ್ತಾ ಇದ್ದಾರೆ. ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿಯವರಿಗೆ ನಿಯಮಬಾಹಿರವಾಗಿ ಸೈಟುಗಳನ್ನು ಹಂಚಿಕೆ ಮಾಡಲಾಗಿದೆ ಎಂಬುದು ಬಿಜೆಪಿಯ ಪ್ರಮುಖ ವಾದವಾಗಿದೆ. ಹಗರಣದ ತೀವ್ರತೆಯು ಹೆಚ್ಚಾದಂತೆ ಸೈಟುಗಳನ್ನು ಮರಳಿಸಿರುವುದು ತಪ್ಪೊಪ್ಪಿಗೆಯ ಸಂಕೇತ ಎಂದು ಕರಂದ್ಲಾಜೆ ವಿಶ್ಲೇಷಿಸಿದ್ದಾರೆ. ಇನ್ನು ವಾಲ್ಮೀಕಿ ನಿಗಮದ ಹಣವನ್ನು ಚುನಾವಣಾ ಉದ್ದೇಶಗಳಿಗಾಗಿ ಬಳಸಿಕೊಳ್ಳಲಾಗಿದೆ ಎಂಬ ಜಾರಿ ನಿರ್ದೇಶನಾಲಯದ ಅಂದ್ರೆ ಇಡಿ ವರದಿಯನ್ನ ಆಧಾರವಾಗಿಟ್ಟುಕೊಂಡು ಇದು ಬಡವರ ಮತ್ತು ಪರಿಶಿಷ್ಟ ಪಂಗಡಗಳ ಹಣದ ಲೂಟಿ ಎಂದು ಇವರು ಕಟುವಾಗಿ ಟೀಕಿಸಿದ್ದಾರೆ. ಈ ಆರ್ಥಿಕ ಅಕ್ರಮಗಳು ರಾಜ್ಯದ ಹಣಕಾಸು ಸಚಿವರು ಆಗಿರುವ ಮುಖ್ಯಮಂತ್ರಿಗಳ ಗಮನಕ್ಕೆ ಬಾರದೆ ನಡೆಯಲು ಸಾಧ್ಯವಿಲ್ಲ ಎಂಬುದು ಇವರ ತರ್ಕವಾಗಿದೆ. ಈ ಹಗರಣವು ಕಾಂಗ್ರೆಸ್ ಸರ್ಕಾರದೊಳಗೆ ಆಂತರಿಕ ಬಿಕ್ಕಟ್ಟುಗಳನ್ನು ಸೃಷ್ಟಿಸಿವೆ. ಹಿರಿಯ ನಾಯಕರಾದ ಬಿಕೆ ಹರಿಪ್ರಸಾದ್ ಮತ್ತು ಕೆಎಚ್ ಮುನಿಯಪ್ಪ ಅವರು ಒಂದು ಬಣವಾಗಿ ಗುರುತಿಸಿಕೊಂಡು ಭ್ರಷ್ಟಾಚಾರದ ವಿರುದ್ಧ ಹೈಕಮಾಂಡ್ ಕ್ರಮವನ್ನ ಕೈಗೊಳ್ಳಬೇಕು ಎಂದು ಒತ್ತಾಯಿಸ್ತಾ ಇರುವುದು ಸರ್ಕಾರದ ಇಕ್ಕಟ್ಟನ್ನ ಹೆಚ್ಚಿಸಿದೆ. ಶೋಭಾ ಕರಂದ್ಲಾಜೆಯವರು ಈ ಆಂತರಿಕ ಅಸಮಾಧಾನವನ್ನ ಬಳಸಿಕೊಂಡು ಸರ್ಕಾರವು ಆಡಳಿತಾತ್ಮಕವಾಗಿ ಕುಸಿದಿದೆ ಎಂದು ಬಿಂಬಿಸ್ತಾ ಇದ್ದಾರೆ. ಇನ್ನು ಸ್ನೇಹಿತರೆ, ಕರ್ನಾಟಕ ಸರ್ಕಾರವು ತಂದಿರುವ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷಾಪರಾಧಗಳ ಮಸೂದೆ 2025 ಶೋಭಾ ಕರಂದ್ಲಾಜೆಯವರು ಅಭಿವ್ಯಕ್ತಿ ಸ್ವತಂತ್ರದ ಮೇಲಿನ
ಗದಾ ಪ್ರಹಾರ ಎಂದು ಬಣ್ಣಿಸಿದರೆ, ಈ ಮಸೂದೆಯು ಪೊಲೀಸರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಹೆಚ್ಚಿನ ಅಧಿಕಾರವನ್ನ ನೀಡುವ ಮೂಲಕ ವಿರೋಧ ಪಕ್ಷದ ಧ್ವನಿಯನ್ನ ಹತ್ತಿಕ್ಕಲು ಬಳಸಲಾಗುವ ಆಯುಧವಾಗಿದೆ ಎಂಬುವುದು ಇವರ ಆರೋಪ. ಸಂವಿಧಾನದ ಅಡಿಯಲ್ಲಿ ನೀಡಲಾದ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸಲಾಗ್ತಾ ಇದೆ ಎಂದು ಇವರು ರಾಜ್ಯಪಾಲರಿಗೆ ಪತ್ರ ಬರೆದು ಮಸೂದೆಗೆ ಅಂಕಿತ ಹಾಕದಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಸರ್ಕಾರವು ಸ್ಥಾಪಿಸಿರುವ ಫ್ಯಾಕ್ಟ್ ಚೆಕ್ ಯೂನಿಟ್ ವಿರುದ್ಧವೂ ಶೋಭಾ ಕರಂದ್ಲಾಜೆಯವರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಚಿವ ಪ್ರಿಯಾಂಕ ಖರ್ಗೆ ಅವರ ನೇತೃತ್ವದ ಈ ಯೂನಿಟ್ ಕೇವಲ ಬಿಜೆಪಿ ಕಾರ್ಯಕರ್ತರನ್ನು ಮತ್ತು ಸೋಷಿಯಲ್ ಮೀಡಿಯಾ ವಾಲಂಟಿಯರ್ಗಳನ್ನು ಗುರಿಯಾಗಿಸಲು ಸ್ಥಾಪಿಸಲಾಗಿದೆ ಎಂದು ಇವರು ದೂರಿದರೆ, ಖಾಸಗಿ ಸಂಸ್ಥೆಗಳಿಗೆ ಕೋಟ್ಯಾಂತರ ರೂಪಾಯಿ ಹಣ ನೀಡಿ ಸರ್ಕಾರವು ಕಣ್ಗಾವಲು ನಡೆಸುತ್ತಿದೆ ಮತ್ತು ಇದು ಪ್ರಜಾಪ್ರಭುತ್ವದ ಕೊಲೆ ಎಂದು ಇವರು ವಾದಿಸುತ್ತಿದ್ದಾರೆ. ಈಗಾಗಲೇ 35ಕ್ಕೂ ಹೆಚ್ಚು ಬಿಜೆಪಿ ಬೆಂಬಲಿಗರ ಮೇಲೆ ಪ್ರಕರಣವನ್ನ ದಾಖಲಿಸಲಾಗಿದೆ ಎಂದು ಇವರು ಅಂಕಿ ಅಂಶಗಳನ್ನು ನೀಡಿದ್ದಾರೆ. ಇನ್ನು ಸ್ನೇಹಿತರೆ, ಶೋಭಾ ಕರಂದ್ಲಾಜೆಯವರ ರಾಜಕೀಯ ಶೈಲಿಯು ತೀವ್ರ ಸೈದ್ಧಾಂತಿಕ ನಿಲುವುಗಳನ್ನು ಒಳಗೊಂಡಿದೆ. ಸಿದ್ದರಾಮಯ್ಯ ಸರ್ಕಾರವು ಹಿಂದೂ ವಿರೋಧಿ ಮತ್ತು ಅಲ್ಪಸಂಖ್ಯಾತರ ತುಷ್ಟೀಕರಣವನ್ನ ಮಾಡ್ತಾ ಇದೆ ಎಂಬುದು ಇವರ ನಿರಂತರ ಆರೋಪ. ಮಂಡ್ಯ ಮತ್ತು ನಾಗಮಂಗಲದಲ್ಲಿ ನಡೆದ ಗಣೇಶ ಮೆರವಣಿಗೆಯ ಮೇಲಿನ ಕಲ್ಲು ತೂರಾಟದ ಘಟನೆಗಳನ್ನು ಇವರು ಈ ವಾದಕ್ಕೆ ಎಕ್ಸಾಂಪಲ್ ಆಗಿ ನೀಡಿದ್ದಾರೆ. ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಗಳು ವಿಧಾನಸೌಧದ ಒಳಗೆ ಮತ್ತು ಮೈಸೂರಿನ ಬೀದಿಗಳಲ್ಲಿ ಕೇಳಿ ಬರ್ತಾ ಇರುವುದು ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಇವರು ಗುಡುಗಿದ್ದಾರೆ. ಇನ್ನು ಸ್ನೇಹಿತರೆ, ಕೇಂದ್ರ ಸಚಿವೆಯಾಗಿ ಶೋಭಾ ಕರಂದ್ಲಾಜೆಯವರು ರಾಜ್ಯ ಸರ್ಕಾರದ ಮೇಲೆ ನಡೆಸುತ್ತಿರುವ ದಾಳಿಗಳು ಭಾರತದ ಒಕ್ಕೂಟ ವ್ಯವಸ್ಥೆಯ ಹೊಸ ಆಯಾಮವನ್ನ ತೋರಿಸುತ್ತದೆ. ರಾಜ್ಯದ ಅಭಿವೃದ್ಧಿ ಮಂತ್ರಿಯಾಗಿ ಕಾರ್ಯನಿರ್ವಹಿಸಬೇಕಾದವರು ರಾಜ್ಯದ ವಿರುದ್ಧವೇ ದೂರು ನೀಡುತ್ತಿದ್ದಾರೆ ಎಂದು ಕಾಂಗ್ರೆಸ್ ನಾಯಕರು ಟೀಕಿಸ್ತಾ ಇದ್ದಾರೆ. ಆದರೆ ಕರಂದ್ಲಾಜೆಯವರ ಪ್ರಕಾರ ರಾಜ್ಯದ ಆಡಳಿತವು ಸಂವಿಧಾನ ವಿರೋಧಿಯಾಗಿ ನಡೆದಾಗ ಕೇಂದ್ರದ ಹಸ್ತಕ್ಷೇಪ ಅಥವಾ ಎಚ್ಚರಿಕೆ ಅಗತ್ಯ. ರಾಜ್ಯಪಾಲರ ಕಚೇರಿಯನ್ನು ಇವರು ಒಂದು ಸಂವಿಧಾನಿಕ ಚೆಕ್ ಪಾಯಿಂಟ್ ಆಗಿ ಬಳಸಿಕೊಳ್ತಾ ಇದ್ದಾರೆ. ಇದು ಕೇಂದ್ರ ಮತ್ತು ರಾಜ್ಯದ ನಡುವಿನ ಸಂಬಂಧವನ್ನ ಮತ್ತಷ್ಟು ಹದಗೆಡಿಸಿದೆ. ವಿಶೇಷವಾಗಿ ಹೇಟ್ ಸ್ಪೀಚ್ ಬಿಲ್ ವಿಚಾರದಲ್ಲಿ ಇವರು ರಾಜ್ಯಪಾಲರಿಗೆ ಬರೆದ ಪತ್ರವು ಶಾಸಕಾಂಗದ ಅಧಿಕಾರವನ್ನು ಕಾರ್ಯಾಂಗ ವರ್ಗಾಯಿಸಿರುವುದರ ವಿರುದ್ಧದ ಹೋರಾಟವಾಗಿದೆ. ರಾಜ್ಯ ಸರ್ಕಾರವು ಶಾಸಕಾಂಗದಲ್ಲಿ ಚರ್ಚೆ ನಡೆಸದೆ ಗದ್ದಲದ ನಡುವೆ ಮಸೂದೆಯನ್ನ ಅಂಗೀಕರಿಸಿದೆ ಎಂಬುದು ಇವರ ವಾದ. ಇದು ಸಂಸದೀಯ ಪ್ರಜಾಪ್ರಭುತ್ವದ ಮೌಲ್ಯಗಳ ಕುಸಿತ ಎಂದು ಇವರು ಅಭಿಪ್ರಾಯಪಟ್ಟಿದ್ದಾರೆ. ಶೋಭಾ ಕರಂದ್ಲಾಜೆಯವರ ಭಾಷಾ ನೀತಿ ಮತ್ತು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧದ ಸಮರವು ಕರ್ನಾಟಕದ ರಾಜಕೀಯದಲ್ಲಿ ಆಳವಾದ ಪರಿಣಾಮಗಳನ್ನು ಬೀರಲಿದೆ. ಭಾಷೆ ಕಲಿಯುವುದನ್ನು ಜ್ಞಾನ ಎಂಬ ಇವರ ಮಾತು ದಕ್ಷಿಣ ಭಾರತದ ನಾಯಕರಿಗೆ ರಾಷ್ಟ್ರೀಯ ವೇದಿಕೆಗಳಲ್ಲಿ ಹೊಸ ದಾರಿಯನ್ನ ತೋರಿಸಿಕೊಡಲು ಪ್ರಯತ್ನಿಸ್ತಾ ಇದೆ. ಕೇವಲ ಪ್ರಾದೇಶಿಕ ಭಾಷೆಯ ಬದಲು ರಾಷ್ಟ್ರೀಯ ಭಾಷೆಗಳೊಂದಿಗೆ ಸಮನ್ವಯವನ್ನ ಸಾಧಿಸುವ ಮೂಲಕ ರಾಜ್ಯದ ಹಿತಾಸಕ್ತಿಗಳನ್ನು ಕಾಪಾಡುವುದು ಇವರ ಉದ್ದೇಶವಾಗಿದೆ. ಆದರೆ ರಾಜ್ಯ ಸರ್ಕಾರದ ಮೇಲಿನ ಇವರ ಭ್ರಷ್ಟಾಚಾರದ ಆರೋಪಗಳು ಮತ್ತು ಸೈದ್ಧಾಂತಿಕ ವಾಗ್ದಾಳಿಗಳು ಕೇವಲ ರಾಜಕೀಯ ವಿರೋಧಕ್ಕೆ ಸೀಮಿತವಾಗಿಲ್ಲ, ಬದಲಾಗಿ ಮುಂಬರುವ ಚುನಾವಣೆಗಳಿಗೆ ಭದ್ರವಾದ ಅಡಿಪಾಯವನ್ನು ಹಾಕುವ ತಂತ್ರವಾಗಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.